ನಮಸ್ಕಾರ ಶಿಕ್ಷಕಾಕಾಂಕ್ಷಿಗಳೇ. ಅನುದಾನಿತ ಪ್ರೌಢಶಾಲೆಯಲ್ಲಿ ಮತ್ತೆ ಕಿತ್ತೂರಾಣಿ ಚೆನ್ನಮ್ಮ ಬಾಲಕಿಯರ ವಸತಿ ಶಾಲೆಯಲ್ಲಿ ನೇಮಕಾತಿಗೆ ಆಹ್ವಾನ ಮಾಡಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ ಅವರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಸಾಕಷ್ಟು ಜನಕ್ಕೆ ಸಹಾಯ ಆಗುತ್ತೆ. ಮೊದಲು ಬಂದ್ಬಿಟ್ಟು ಶರಬೇಶ್ವರ ವಿದ್ಯಾಪೀಠ ಗುಗ್ಗರಹಟ್ಟಿ, ಬಳ್ಳಾರಿ. ಆ ಸಂಸ್ಥೆಯಲ್ಲಿ ಅನುದಾನಿತ ಪ್ರೌಢಶಾಲೆಯಲ್ಲಿ ಖಾಲಿ ಇರುವ ಆಂಗ್ಲ ಭಾಷಾ ಶಿಕ್ಷಕರು ಮತ್ತು ಹಿಂದಿ ಶಿಕ್ಷಕರಿಗೆ ನೇಮಕಾತಿಗೆ ಪದವೀಧರ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಮೀಸಲಾತಿ ಪ್ರಕರಣ ನೀವು ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಒಂದು ಹೋಗ್ಬಿಟ್ಟು ಸಹ ಶಿಕ್ಷಕರು ಆಂಗ್ಲ ಇಂಗ್ಲಿಷು ಒಂದು ಹುದ್ದೆಗಳಿರ್ತವೆ. BA BEd ಆಂಗ್ಲ ನೀವು ಆಗಿದ್ರೆ, ಇಂಗ್ಲಿಷ್ ಆಗಿದ್ರೆ ನೀವು ಹಾಕ್ಬೋದು. ಸೇಮ್ ನಿಮಗೆ ಯಶವಂತನಗರ, ಸಂಡೂರು ಜಿಲ್ಲೆ, ತಾಲೂಕು ಬಳ್ಳಾರಿ ಜಿಲ್ಲೆ, ಶರಬೇಶ್ವರ ವಿದ್ಯಾಪೀಠ ಆಗಿರುತ್ತೆ. 18 ಸಾಮಾನ್ಯ ಗ್ರಾಮೀಣ ಅಭ್ಯರ್ಥಿ ನೀವು ಎಲಿಜಿಬಲ್ ಕೂಡ ಆಗ್ತೀರಾ. ನಂತರ ಎರಡನೇದು ಸಹ ಶಿಕ್ಷಕರು ಹಿಂದಿ ಇದೆ. ಇದು ಕೂಡ ಒಂದು ಹುದ್ದೆಗಳ ನೇಮಕಾತಿ ಕೂಡ ಇದೆ. ಸೇಮ್ ಇದಕ್ಕೆ ನಿಮಗೆ BEd ಪ್ಲಸ್ BA BEd ಹಿಂದಿ ಇದು ಕೂಡ ಸೇಮ್ ಒಂದೇ. ಇದು ಬಂದ್ಬಿಟ್ಟು ಮೀಸಲಾತಿ ಬಿಂದು 21 2A ಕೆಟಗರಿಗೆ ಇರುತ್ತೆ. ಬಂದ್ಬಿಟ್ಟು ಗ್ರಾಮೀಣ ಅಭ್ಯರ್ಥಿ ಎಲಿಜಿಬಲ್ ಕೂಡ ಆಗ್ತಾರೆ. ಯಾರೆಲ್ಲ ಇಚ್ಛೆ ಪಡುವ ಅಭ್ಯರ್ಥಿಗಳು 12/2/2026 ಅಂದ್ರೆ ಫೆಬ್ರವರಿ 12ನೇ ತಾರೀಕು ಒಳಗಡೆಗೆ ಈ ಕೆಳಗಿನ ವಿಳಾಸಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅರ್ಜಿ ಪ್ರತಿಯಲ್ಲಿ ನೀವು ಅಪ್ಲಿಕೇಶನ್ ಅಲ್ಲಿ ಮಾನ್ಯ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಳ್ಳಾರಿ ಅಂತೇಳಿ ಸಲ್ಲಿಸಬೇಕಾಗಿರುತ್ತೆ. ದಿನಾಂಕ 13/2/2026 ರಂದು ಬೆಳಿಗ್ಗೆ 10 ರಿಂದ 2 ಗಂಟೆ ಒಳಗಡೆ ನೀವು ಶರಬೇಶ್ವರ ವಿದ್ಯಾಪೀಠ ಆಡಳಿತ ಕಚೇರಿ, ಗುಗ್ಗರಹಟ್ಟಿ, ಬಳ್ಳಾರಿಯಲ್ಲಿ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತೆ. ನೀವು ಮೊದಲು ಬಂದ್ಬಿಟ್ಟು ಫೆಬ್ರವರಿ 12ನೇ ತಾರೀಕು ಒಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ಅಂತೇಳಿ ಇವರಿಗೆ ನೀವು ಅಪ್ಲಿಕೇಶನ್ ಹಾಕಬೇಕು. ಮತ್ತೆ ನಿಮಗೆ ಡೈರೆಕ್ಟ್ ಇಂಟರ್ವ್ಯೂ ಕೂಡ ಇರುತ್ತೆ. ಇಂಟರ್ವ್ಯೂ ಯಾವಾಗಿರುತ್ತೆ ಅಂದ್ರೆ ನೀವು ಎಲಿಜಿಬಿಲಿಟಿ, ನೀವು ಸಾಮಾನ್ಯ ಗ್ರಾಮೀಣ ಅಭ್ಯರ್ಥಿಯಾಗಿ ನೀವು BA BEd ಇಂಗ್ಲಿಷ್ ಇದ್ದು ನೀವು ಇದಕ್ಕೊಂದು ಎಲಿಜಿಬಲ್ ಆಗಿದ್ರೆ ಆಗಬಹುದು. ಎರಡನೇದು ನಿಮಗೆ 2A ಕೆಟಗರಿ ಆಗಿ ನೀವು ಗ್ರಾಮೀಣ ಅಭ್ಯರ್ಥಿ ಆಗಿ ಕೂಡ ನೀವು ಹಿಂದಿ ಶಿಕ್ಷಕರಿಗೆ BA BEd ಹಿಂದಿಗೆ ಎಲಿಜಿಬಲ್ ಕೂಡ ಆಗಿರೋ ನೀವು ಕೂಡ ಇದಕ್ಕೂ ಕೂಡ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಮೇನ್ ಇಂಪಾರ್ಟೆಂಟ್, ನೀವು ಈ ಎರಡಕ್ಕೂ ಕೂಡ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಇಂಟರ್ವ್ಯೂಗೆ ಹಾಜರಾಗಬೇಕಾಗುತ್ತೆ. ನೀವು 12ನೇ ತಾರೀಕು ಫೆಬ್ರವರಿ 12ನೇ ತಾರೀಕು ಒಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಆದ ನಂತರ ನಿಮಗೆ 13ನೇ ತಾರೀಕು ನಿಮಗೆ ಅಂದ್ರೆ 13 ಫೆಬ್ರವರಿ ನಿಮಗೆ ಇಂಟರ್ವ್ಯೂ ಇರುತ್ತೆ. ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆಗೆ. ನಿಮಗೆ ಮೇನ್ ಥಿಂಗ್ ಶರಬೇಶ್ವರ ವಿದ್ಯಾಪೀಠ ಆಡಳಿತ ಕಚೇರಿ, ಗುಗ್ಗರಹಟ್ಟಿ, ಬೆಳಗಾವಿ ಆಡಳಿತ ಕಚೇರಿ ಸೇಮ್ ಶಾಲಾ ಆಡಳಿತ ಕಚೇರಿಯಲ್ಲಿ ಇರುತ್ತೆ. ಅಲ್ಲಿ ಹೋಗಿ ಸಂದರ್ಶನಕ್ಕೆ ಹಾಜರಾಗಬೇಕು. ಸಂದರ್ಶನಕ್ಕೆ ಹಾಜರಾದ್ರೆ ನೀವು ಅಲ್ಲಿ ನಿಮಗೆ ಎಲಿಜಿಬಲ್ ಆದವರು ನಿಮಗೆ ಸೆಲೆಕ್ಟ್ ಕೂಡ ಆಗ್ತೀರಾ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಆಕಾಂಕ್ಷಿಗಳಿಗೆ, ಅಭ್ಯರ್ಥಿಗಳಿಗೆ. ಎರಡನೇದು ಬಂದ್ಬಿಟ್ಟು ಅರ್ಜೆಂಟ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಕಿತ್ತೂರಾಣಿ ಚೆನ್ನಮ್ಮ ಬಾಲಕಿಯರ ಸೈನಿಕ ವಸತಿ ಶಾಲೆ, ಕಿತ್ತೂರು, ಬೆಳಗಾವಿ ಜಿಲ್ಲೆಯಲ್ಲಿ ನೇಮಕಾತಿ ಕರೆದಿದ್ದಾರೆ. ಇದಕ್ಕೆ ಮೇನ್ ಥಿಂಗ್ ನಾನು ಹೇಳ್ತಿದ್ದೀನಿ ಅಂದ್ರೆ ಕೊನೆಯ ದಿನಾಂಕ 27ನೇ ತಾರೀಕು, ಇದು 24ನೇ ತಾರೀಕು ಆಗಿರುತ್ತೆ. ಇನ್ನು ಕೇವಲ 3 ದಿನಗಳ ಕಾಲಾವಕಾಶ ಇದೆ. ಆಕಾಂಕ್ಷಿಗಳು ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಇಲ್ಲಿ ಮೇನ್ ಥಿಂಗ್ ನೋಡೋದಾದ್ರೆ PGT ಇಂಗ್ಲಿಷ್ ನೇಮಕಾತಿ ಕೂಡ ಇದೆ. ನಿಮಗೆ ಡಿಗ್ರಿ ಆಗಿ ಅಥವಾ ನೀವು BEd ಅರ್ಹತೆ ಒಂದು ಪ್ಲಸ್ ನಿಮಗೆ CBSE ಅಲ್ಲಿ ನಿಮಗೆ 10 ರಿಂದ 12ನೇ ತರಗತಿವರೆಗೆ ನೀವು ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ನೀವು ಎಲಿಜಿಬಲ್ ಕೂಡ ಆಗ್ತೀರಾ. PGT ಇಂಗ್ಲಿಷ್ ಮತ್ತೆ ಒಂದ್ಬಿಟ್ಟು TGT ಗಣಿತ, ವಿಜ್ಞಾನ, ಹಿಂದಿ ಕೂಡ ಇದೆ. ಇದು ಕೂಡ ಸೇಮ್ ನಿಮಗೆ ಸ್ನಾತಕೋತ್ತರ ಪದವಿ ಪ್ಲಸ್ BEd ಇರಬೇಕಾಗುತ್ತೆ. ಅಂಡ್ ನಿಮಗೆ CBSE ಶಾಲೆಗಳಲ್ಲಿ ನಿಮಗೆ 6ರಿಂದ 12ನೇ ತರಗತಿವರೆಗೂ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ನಂತರ ದೈಹಿಕ ಶಿಕ್ಷಣ ಶಿಕ್ಷಕಿ ಅಂದ್ರೆ ದೈಹಿಕ ಶಿಕ್ಷಣ ಶಿಕ್ಷಕಿ, ದೈಹಿಕ ಶಿಕ್ಷಕರು, ಶಿಕ್ಷಕಿ ಅದು ಬಂದ್ಬಿಟ್ಟು ಮಹಿಳೆಯರಿಗೆ ಮಾತ್ರ ಇರುತ್ತೆ. ಯಾವುದೇ ವಿಷಯದಲ್ಲಿ ನೀವು ಸ್ನಾತಕೋತ್ತರ ಪದವಿ ಜೊತೆಗೆ BPd MPd ಅರ್ಹತೆ ಹೊಂದಬೇಕಾಗುತ್ತೆ. ಮತ್ತೆ ನಿಮಗೆ CBSE ಅಲ್ಲಿ ಕೂಡ 6ರಿಂದ 12ನೇ ತರಗತಿವರೆಗೂ ನಿಮಗೆ ಎಕ್ಸ್ಪೀರಿಯನ್ಸ್, ಬೋಧನೆ ಅನುಭವ ಇರಬೇಕಾಗುತ್ತೆ. ಮನೋವೈಜ್ಞಾನಿಕರು ಮತ್ತು ಸಲಹೆಗಾರರು ಮಹಿಳೆಯರಿಗೆ ಮಾತ್ರ. ಕೌನ್ಸಿಲಿಂಗ್ ಸಂಬಂಧಿಸಿದ ನಿಮಗೆ ಪದವಿ ಅಥವಾ ಅನುಭವ ಹೊಂದಿದ್ರೆ ನೀವು ಕೂಡ ಮನೋವೈಜ್ಞಾನಿಕರಿ ಅಥವಾ ಸಲಹೆಗಾರರಿಗೆ ಅಪ್ಲಿಕೇಶನ್ ಹಾಕ್ಬೋದು. ನಂತರ ಮಹಿಳಾ ಈಜು ತರಬೇತಿಗಾರರಿಗೆ ಅಂದ್ರೆ ಈಜು ಯಾರೆಲ್ಲ ಇದ್ದಾರೆ ಅವರು ಪೂರ್ಣಾವಧಿ ಅಥವಾ ಅರೆಕಾಲಿಕ ಎರಡು ಕೊಡಬೇಕು. PUC ಯಲ್ಲಿ ನೀವು ಉತ್ತೀರ್ಣರಾಗಿರಬೇಕಾಗುತ್ತೆ. ಅಂದ್ರೆ PUC ಅಥವಾ ನಿಮ್ದು 10th ಆಗಿದ್ರೆ ನೀವು ಈಜಿನಲ್ಲಿ ನೀವು ರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಪ್ರಮಾಣ ಪತ್ರ ಇರಬೇಕಾಗುತ್ತೆ. ಲೈಫ್ ಸೇವಿಂಗ್ ಪ್ರಮಾಣ ಪತ್ರಗಳು ಇರಬೇಕಾಗುತ್ತೆ. ನೀವು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ನಂತರ ಕುದುರೆ ಸವಾರಿ ತರಬೇತುದಾರರು 10ನೇ ತರಗತಿ ಪಾಸ್ ಆಗಿರಬೇಕು. ತರಬೇತಿ ಪಡ್ಕೊಂಡ ಅನುಭವ ಇರಬೇಕಾಗಿರುತ್ತೆ. ಮತ್ತೆ ನಿವೃತ್ತ ರಕ್ಷಣಾ ಸಿಬ್ಬಂದಿಗೆ ಆದ್ಯತೆ ನೀಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ವೃತ್ತಿಯ ಶಿಕ್ಷಕಿ ಕೂಡ ಇದೆ. ಕಲೆಗಳಲ್ಲಿ ಪದವಿ ಅಥವಾ ಯಾವುದೇ ಭಾಷೆಯಲ್ಲಿ ಪದವಿ ಪಡೆದಿದ್ರು ಕೂಡ ಇವರು ನೃತ್ಯ ಮಾಡೋದಕ್ಕೆ ನಿಮಗೆ ಸಾಮರ್ಥ್ಯ ಹೊಂದಿದ್ರೆ ನೀವು ಎಲಿಜಿಬಲ್ ಆಗ್ಬೋದು. ವೇತನ ನಿಮಗೆ ಆ ಇಂದ ಈ ವರೆಗೂ ನಿಮಗೆ ಶಾಲಾ ನಿಯಮಾನುಸಾರ ಕನಿಷ್ಠ ವೇತನ ಶ್ರೇಣಿ ಇರುತ್ತೆ. ಅರ್ಹ ಅಭ್ಯರ್ಥಿಗಳಿಗೆ ಹೆಚ್ಚಿನ ವೇತನ ಕೊಡುತ್ತಾರೆ. ಉಚಿತ ಊಟ ಇರುತ್ತೆ. ಒಂಟಿ ಕುಟುಂಬ ವಸತಿ ವ್ಯವಸ್ಥೆ ಕೂಡ ಇರುತ್ತೆ. ನಿಮ್ಮ ಕುಟುಂಬದವರು ಕೂಡ ಎಲ್ಲ ಇರ್ಬೋದು. ಇದಕ್ಕೆ ನಿಮಗೆ ನಿಮ್ಮ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅವರಿಗೆ ನಿಮ್ಮ ಪಾಸ್ಪೋರ್ಟ್ ಫೋಟೋ ಚಿತ್ರ ಅಂದ್ರೆ ನಿಮ್ಮ ಪಾಸ್ಪೋರ್ಟ್ ಫೋಟೋ ಜೊತೆ ನಿಮಗೆ ಎಲ್ಲಾ ಮಾಹಿತಿಗಳನ್ನು, ನಮಗೆಲ್ಲ ಪ್ರಮಾಣ ಪತ್ರಗಳನ್ನು ನೀವು ಇದಕ್ಕೆ ನಿಮಗೆ ಕಳಿಸ್ಬೇಕಾಗುತ್ತೆ. ಇದಕ್ಕೆ ಅಡ್ರೆಸ್ ನೋಡ್ಕೊಳ್ಳಿ. ಪ್ರಾಂಶುಪಾಲರು ಕಿತ್ತೂರಾಣಿ ಚೆನ್ನಮ್ಮ ಬಾಲಕಿಯರ ವಸತಿ ಶಾಲೆ, ಕಿತ್ತೂರು 593115 ಜಿಲ್ಲೆ ಬೆಳಗಾವಿ ಇರುತ್ತೆ. ಅರ್ಜಿಯನ್ನು ಸ್ವೀಕರಿಸೋಕೆ ಕೊನೆಯ ದಿನಾಂಕ 27ನೇ ತಾರೀಕು ಅಂದ್ರೆ ಇದು ಇವತ್ತು 24ನೇ ತಾರೀಕು, 25, 26, 27 3 ಡೇಸ್ ಕೂಡ ಇದೆ. ಅಥವಾ ನಿಮಗೆ ಮೇಲ್ ಮುಖಾಂತರ ಕಳಿಸಬಹುದು. ಮೇಲ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇಲ್ಲಿ ನೋಟ್ ಮಾಡ್ಕೊಳ್ತೀನಿ, ಝೂಮ್ ಮಾಡ್ತೀನಿ. ನಿಮಗೆ ಮೇಲ್ ನೋಡ್ಕೊಳ್ಳಿ. ಮೇಲ್ ಐಡಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದು ಬೇಕಾದ್ರೆ ನೋಡಿ. ಕಿತ್ತೂರು
ಸೈನಿಕ್ ಸ್ಕೂಲ್ ಅಟ್ ಜಿಮೇಲ್ ಡಾಟ್ ಕಾಮ್, ಕಿತ್ತೂರು ಸೈನಿಕ್ ಸ್ಕೂಲ್ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಮೇಲ್ ಐಡಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ನಂತರ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಕೂಡ ಹೇಳ್ತಾರೆ ಏನು ಎತ್ತ ಅಂತ. ಆಸಕ್ತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಕೂಡ ಹಾಕಿ ಆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.